ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ 65. ಎಲ್ಲರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿ ಇದು. ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಅಲ್ಲ, ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು. ಆವಾಗ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ಕೂಡಲೇ ನಿಮಗೆ ಸಿಗುತ್ತೆ. ಚಿಕನ್ 65 ಮಾಡೋದಕ್ಕೆ ನಾನು ಇಲ್ಲೊಂದು 250 ಗ್ರಾಮ್ಸ್ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಸಣ್ಣ ಸಣ್ಣ ನೋಡಿ, ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕಿರೋ ಮಸಾಲ ಎಲ್ಲ ಆ್ಯಡ್ ಮಾಡೋಣ. ಚಿಲ್ಲಿ ಪೌಡರ್ 2 ಟೀ ಸ್ಪೂನ್, ಅರಿಶಿನ ಹುಡಿ ಅರ್ಧ ಟೀ ಸ್ಪೂನ್, ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನ್, ಕೊತ್ತಂಬರಿ ಹುಡಿ 1.5 ಟೀ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕ್ರಶ್ಡ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಮೊಸರು, ಸ್ವಲ್ಪ ಲೈಮ್ ಜ್ಯೂಸ್. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 1 ಮೊಟ್ಟೆ ತಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಬೀಟ್ ಮಾಡೋಣ. ಇದರಲ್ಲಿ ಅರ್ಧ ಆ್ಯಡ್ ಮಾಡಿದೆ ಸಾಕು, ಫುಲ್ ಬೇಡ. ಇಷ್ಟು ಚಿಕನಿಗೆ ಅರ್ಧ ಸಾಕು. ನೀವು ಜಾಸ್ತಿ ಚಿಕನ್ ತಗೊಳ್ತಿದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಎಸ್, ಸಾಕಿಷ್ಟು. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತೀನಿ, 1 ಟೀ ಸ್ಪೂನ್ ರೈಸ್ ಫ್ಲೋರ್ ಅಕ್ಕಿ ಹುಡಿ. ಓಕೆ, ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಓಕೆ, ಮಿಕ್ಸ್ ಆಗಿದೆ. ನೆಕ್ಸ್ಟ್ ಇದನ್ನು ರೆಸ್ಟ್ ಮಾಡೋಣ. ಮಿನಿಮಮ್ ಅರ್ಧ ಗಂಟೆ, ಇಲ್ಲಾಂದರೆ ಟೈಮ್ ಇದ್ದರೆ ಜಾಸ್ತಿ 1 ಗಂಟೆ ಬೇಕಿದ್ರೂ ರೆಸ್ಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಫ್ರೈ ಮಾಡಿದ್ರಾಯಿತು. ನೋಡಿ, ಇವಾಗ ನಾನು ಇದನ್ನು 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಓಕೆ, ಫ್ರೈ ಮಾಡೋದಕ್ಕೆ ಆಯಿಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಒಂದೊಂದೇ ಹಾಕ್ಬಿಟ್ಟು ಫ್ರೈ ಮಾಡೋಣ. ಓಕೆ, ಆಯಿಲ್ ಬಿಸಿ ಆಗಿದೆ. ನೋಡಿ, ಇವಾಗ ಇದು ಫ್ರೈ ಆಗಿ ರೆಡಿ ಆಗಿದೆ. 2 ಬದಿನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಓಕೆ, ಇದೇ ರೀತಿ ಉಳಿದೆಲ್ಲ ಚಿಕನ್ ಪೀಸು ಫ್ರೈ ಮಾಡಿ ತರ್ತೀನಿ ನಾನು. ನೋಡಿ, ಇಲ್ಲಿ ಚಿಕನ್ ಎಲ್ಲ ಫ್ರೈ ಆಗಿ ರೆಡಿ ಆಗಿದೆ. ನೆಕ್ಸ್ಟ್ ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ಮೊದಲು 1 ಟೀ ಸ್ಪೂನ್ ಟೊಮೆಟೊ ಸಾಸ್ ಅಥವಾ ಕೆಚಪ್, ನಾನಿಲ್ಲಿ ಕೆಚಪ್ ಬಳಸಿರೋದು. ಆಮೇಲೆ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಸಾಸ್. ಇದಕ್ಕೆ 1 ಟೇಬಲ್ ಸ್ಪೂನ್ ಮೊಸರು. ಇದಕ್ಕೆ 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೀನಿ. ಇದಲ್ಲ ಅಂದರೆ ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ಳಿ. ಓಕೆ, ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾವು ಫ್ರೈ ಮಾಡಿದ ನೆಕ್ಸ್ಟ್ ನಾನಿದೆ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿರೋದು. ಓಕೆ, ನೋಡಿ, ನಾನಿಲ್ಲಿ ಅದೇ ಆಯಿಲ್, ನಾನು ಫ್ಲೇಮ್ ಆಫ್ ಮಾಡಿಲ್ಲ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅದೇ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ತೆಗಿತಾ ಇದ್ದೀನಿ. ಇದು ಫ್ರೈ ಮಾಡಿದ್ದು, ಸೊ ಫ್ಲೇವರ್ ಅದರದ್ದೇ ಚಿಕನ್ನ ಫ್ಲೇವರ್ ಸಿಗುತ್ತೆ ನಮಗೆ. ಇಷ್ಟು ಬೇಡ, ಸ್ವಲ್ಪ ತೆಗಿತೀನಿ ನಾನು. ಸಾಕು ನೋಡಿ, ಇಷ್ಟು ಆಯಿಲ್ ಸಾಕು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಮೊದಲು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕ್ರಷ್ ಮಾಡಿದ್ದು, ಸ್ವಲ್ಪ ಕರಿಬೇವು, ಕಾಯಿ ಮೆಣಸು, ಆಮೇಲೆ 2 ರೆಡ್ ಚಿಲ್ಲಿ ಒಣಗಿದ ಮೆಣಸು. ನಾನಿಲ್ಲಿ ತೆಂಗಿನೆಣ್ಣೆ ಬಳಸಿರೋದು. ನಿಮಗೆ ಬೇಕಿದ್ರೆ ನಾರ್ಮಲ್ ರಿಫೈನ್ಡ್ ಆಯಿಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು, ಸನ್ಫ್ಲವರ್ ಯಾವುದಾದ್ರೂ.
ಆ್ಯಕ್ಚುಲಿ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕಿದ್ರೆ ಆ ಥರ ಮಾಡ್ಕೊಳ್ಳಿ. ಬಟ್ ನನಗೆ ಈ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಕೆಲವರಿಗೆ ಅದು ಇಷ್ಟ ಆಗಲ್ಲ. ಓಕೆ, ಅದು ನಿಮ್ಮ ಚಾಯ್ಸು, ಆಯಿಲ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ನೆಕ್ಸ್ಟ್ ಇದಕ್ಕೆ ನಾವಿಲ್ಲಿ ಮಾಡಿಟ್ಟ ಪೇಸ್ಟ್ ಆ್ಯಡ್ ಮಾಡೋಣ. ಇಲ್ಲಿ ಜಾಸ್ತಿ ಬೇಡ, ನಾವು ಇಷ್ಟು ಚಿಕನ್ ತಗೊಂಡಿದ್ದೀವಿ ಅಷ್ಟಂದರೆ ಗ್ರೇವಿ ಥರ ಇಲ್ಲ, ಜಸ್ಟ್ ಅದಕ್ಕೊಂದು ಕವರ್ ಆಗೋದಕ್ಕೆ ಮಾತ್ರ. ಈ ಚಿಕನಿಗೆ ಸ್ವಲ್ಪ ನೀರು ಆ್ಯಡ್ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇಲ್ಲಿ ನೀವು ಮನೆಯಲ್ಲೇ ಮಾಡುವಾಗ ಫುಡ್ ಕಲರ್ ಏನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಹೆಲ್ತಿಗೆ ಅದಷ್ಟು ಒಳ್ಳೆಯದಲ್ಲ. ಸೊ ಈ ನ್ಯಾಚುರಲ್ ಕಲರೇ ಸಾಕು ನಮಗೆ. ಹೀಗೆ ನಾನಿಲ್ಲಿ ಫ್ರೈ ಮಾಡಿಟ್ಟೆ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಜಸ್ಟ್ ಕವರ್ ಆದರೆ ಸಾಕು, ಗ್ರೇವಿ ಥರ ಏನು ಬೇಡ. ನೋಡಿ, ನಮ್ಮ ಚಿಕನ್ 65 ಇಲ್ಲಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮನೆಯಲ್ಲಿ ಟ್ರೈ ಮಾಡಿ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.